ಸೊ ದಿನಕರ್ ಸರ್ ಸಿನಿಮಾನ ನಿಮಗೆ ಗೊತ್ತು, ಸಾರಥಿ ಆಗಿರ್ಬೋದು, ನವಗ್ರಹ ಆಗಿರ್ಬೋದು, ಒಂದ್ ಲೈಕ್ ಮಾಸ್ ಮಸಾಲ ಇರುತ್ತೆ. ಮೀಸಗಡ್ಡ ಶೇವ್ ಮಾಡಿದ್ರೆ ಸ್ಕೂಲ್ ಹುಡ್ಗನ್ ತರ ಕಾಣ್ತೆ ಕಣ. ಒಂದ್ ಸ್ವಲ್ಪ ಬಲ್ಕಪ್ ಆಗು ಅಂಡ್ ಸ್ವಲ್ಪ ಲೈಕ್ ಮೆಚುರಿಟಿ ವೈಸು ಬರುತ್ತೆ. ಸೊ ಆ ಪಾತ್ರಕ್ಕೆ ಹೆವಿನೆಸ್ ಇರೋದ್ರಿಂದ ಅದು ಕ್ಯಾರಿ ಔಟ್ ಮಾಡ್ಬೇಕು ಅಂತ. ಇವತ್ತು ಹಿಟ್ ಆಗ್ತಿರೋ ಪಿಕ್ಚರ್ ಅಲ್ಲಿ ಹೀರೋಗಳೆಲ್ಲ ವಿಲ್ಲನ್ಗಳೇ. ಸರ್ ಟೀಮ್ ಕಾಲ್ ಬಂದ ತಕ್ಷಣ ಅವ್ರ ಪ್ರೊಡಕ್ಷನ್ ಅಲ್ಲಿ ದಿನಕರ್ ಸರ್ ಡೈರೆಕ್ಷನ್ ಅಲ್ಲಿ ಅಂತ ಒಪ್ಕೊಂಡ್ಬಿಟ್ಟಿದೆ. ಆಕ್ಟರ್ ಅಥವಾ ಯಾರು ಕೆಲಸ ಮಾಡೋರು ಯಾರು ಗ್ಯಾಪ್ ತಗೋಬೇಕು ಅಂತ ಯೋಚನೆ ಮಾಡಲ್ಲ, ಕಂಟಿನ್ಯೂಸ್ ಕೆಲಸ ಮಾಡ್ಬೇಕು ಅಂತಾನೆ ಯೋಚನೆ ಮಾಡ್ತಾರೆ. ಬಟ್ ಕಿಸ್ ಆದ್ಮೇಲೆ ಕಾರಣಾಂತರಗಳಿಂದ ಒಂದಷ್ಟು ಪ್ರಾಜೆಕ್ಟ್ ಆಗ್ಬೇಕಿತ್ತು, ಆಗ್ಲಿಲ್ಲ. ಅವ್ರ ಮನೆ ಹೆಸರು ಕೂಡ ರಾಜ್ಕುಮಾರ್ ಸರ್ ಮೇಲೆ ಅಂದ್ರೆ ಒಂದು ಅಥೆಂಟಿಕ್ ಫೀಲ್ ಇದೆ ಅವ್ರ ಮನೆ. ಇಲ್ಲಪ್ಪ, ನಮ್ಮ ಅಮ್ಮ, ನಮ್ಮ ಅಕ್ಕ, ತಂಗಿ, ನನ್ನ ಫ್ರೆಂಡ್ಸ್ನು ಇಷ್ಟಪಡ್ತೀನಿ. ಸಂಜನಾ ಮೇಡಮ್, ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ. ಥ್ಯಾಂಕ್ ಯು ಸರ್. ಹೇಗಿದ್ದೀರಾ ಇಬ್ರು? ಹೇಗಿದ್ದೀರಿ ಅಂತ ಕೇಳೋದ, ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀರಿ ಇಬ್ರು ಕೂಡ. ರಾಯಲ್ ಆಗಿ ಕಾಣಿಸ್ತಿದ್ದೀರಿ ಇಬ್ರು ಕೂಡ. ರಾಯಲ್ ಆಗಿದೆ. ಇಬ್ರು ಭೇಟಿ ಮಾಡಿ ತುಂಬಾ ಅಂದ್ರೆ ವರ್ಷಗಳೇ ಆಯ್ತು. ಸೊ ನಂತರ ರಾಯಲ್ ಮೀಟ್ ಮಾಡ್ತಾ ಇದೀವಿ ಸರ್. ಪ್ರಮೋಷನ್ಸ್ ಎಲ್ಲ ಭರ್ಜರಿಯಾಗಿ ನಡೀತಿದೆ ಸರ್. ಹೇಗಿದೆ ಮತ್ತೆ ಬಿಟ್ಟು ನಾವು ನೋಡ್ತಿರ್ತೀವಿ, ಯಾವ ಕಾಲೇಜ್ಗಳಿಗೆ ಹೋಗ್ತೀರಿ, ಸೊ ಸುಮಾರು ಕಡೆ ಎಲ್ಲೆಲ್ಲ ಹೋಗ್ತೀರಿ, ಹುಡುಗಿರ್ ಜೊತೆ ಎಲ್ಲ ಡ್ಯಾನ್ಸ್ ಮಾಡ್ತೀರಿ. ಹೇಗಿದೆ ಪ್ರಮೋಷನ್ಸ್ ಎಲ್ಲ? ಮಾಡ್ಬೇಕಲ್ಲ ಸರ್, ಸಿನಿಮಾ ಮಾಡಿರೋದೇ ಅವ್ರಿಗೋಸ್ಕರ. ಸೊ ಹೌದು, ಹುಡುಗಿರಾಗ್ಲಿ ಹುಡುಗರಾಗ್ಲಿ ಸಿನಿಮಾ ಮಾಡೋದೇ ಜನಗಳಿಗೋಸ್ಕರ. ಯಾರು ಪ್ರೀತಿಯಿಂದ ಕರೀತಾರೆ ಎಲ್ಲ ಕಡೆ ಹೋಗಿ ಪ್ರಮೋಟ್ ಮಾಡ್ತೀವಿ. ಅವ್ರು ಡ್ಯಾನ್ಸ್ ಮಾಡ್ತಾರೆ ಅಂತ ಹೇಳ್ದಲ್ಲ, ಸೊ ಒಂದ್ ಎಫರ್ಟ್ ಸರ್ ಅದು. ಒಂದ್ ಡ್ಯಾನ್ಸ್ ಮಾಡೋದಾಗಿರ್ಬೋದು, ಒಂದ್ ನಮ್ ಸಿನಿಮಾಗ ಒಂದ್ ಡೈಲಾಗು, ಎನಿಥಿಂಗ್, ಅದೊಂದು ಎಫರ್ಟ್. ಅದಕ್ಕೊಂದು ಟೈಮ್ ಅಂತ ಕೊಡ್ತಾರೆ. ಆ ಟೈಮ್ಗೆ ನನ್ಗೆ ಆ ಟೈಮ್ ಕೊಡ್ತಲ್ಲ, ಅದಕ್ಕೆ ಬೆಲೆ ಜಾಸ್ತಿ ಅಂತ ನಾನು ಹೇಳ್ತೀನಿ. ಯಾರು ಇಷ್ಟ ಇಲ್ಲದೆ ಒಂದು ಟೈಮ್ ಸ್ಪೆಂಡ್ ಮಾಡಿ ಒಬ್ರಿಗೋಸ್ಕರ ಟೈಮ್ ಕೊಡಲ್ಲ. ಯಾಕೆ ಹೆಚ್ಚಾಗಿ ನೀವು ಬರೀ ಕಾಲೇಜ್ಗೆ ಹೋಗ್ತೀರಂತ? ಹೆಣ್ಮಕ್ಳು ಕಾಲೇಜ್ಗೆ ಸರ್, ನಾನು ಕಾಲೇಜ್ ಅಂತ ಅಲ್ಲ ಸರ್, ಇಲ್ಲಿವರೆಗೆ ತುಂಬಾ ಗಾರ್ಮೆಂಟ್ಸ್ ಗಳಿಗೂ ಹೋಗಿದೀವಿ, ಗಾರ್ಮೆಂಟ್ಸ್ ಅಸೋಸಿಯೇಷನ್ ಪ್ರಮೋಟ್ ಮಾಡಿದೀವಿ, ಅಂಡ್ ಆಟೋದವ್ರ ಹತ್ರ ಪ್ರಮೋಟ್ ಮಾಡಿದೀವಿ ಸರ್. ಪ್ರೀತಿಯಿಂದ ಎಲ್ಲಿ ಕರೀತಾರೆ ಅಲ್ಲೆಲ್ಲ ಹೋಗ್ತಾ ಇರ್ತೀವಿ ಸರ್. ನಮ್ಗೆ ಅವ್ರು ಇವ್ರು ಅಂತ ಭೇದ ಭಾವ ಇಲ್ಲ, ಪ್ರೀತಿ ಒಂದೇ ಮ್ಯಾಟರ್ ಆಗುತ್ತೆ. ಸಂಜನಾ ಮೇಡಮ್, ಬಹಳ ಖುಷಿ ಆಗ್ತಿದೆ. ಸಲಗ ಸಿನಿಮಾ ಸಮಯದಲ್ಲಿ ನಿಮ್ಮನ್ನ ಭೇಟಿ ಮಾಡಿದ್ವಿ, ಸಂದರ್ಶನ ಕೂಡ ಮಾಡಿದ್ವಿ. ಸೊ ನಂತರ ಇವಾಗ ರಾಯಲ್ ಸಿನಿಮಾದ ಮುಖಾಂತರ ಮತ್ತೆ ಭೇಟಿ, ಸಂದರ್ಶನ ಆಗ್ತಿದೆ, ಖುಷಿ ಆಗ್ತಿದೆ. ಹೇಗಿದೆ ಮೇಡಮ್ ಪ್ರಮೋಷನ್ಸ್? ಹೇಗಿದೆ ಮೊದಲನೇದಾಗಿ, ಹೇಗೆ ನಡೀತಿದೆ? ನಡೀತಾರೆ ಪ್ರಮೋಷನ್ಸ್. ಆಲ್ರೆಡಿ ಇನ್ನ 19 ದಿನ ಇದೆ, ಬಟ್ ಪೀಪಲ್ ಜನಕ್ಕೆ ಏನೋ ರೀಚ್ ಆಗ್ತಾ ಇದೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಸಾಂಗ್ಸ್ ಚೆನ್ನಾಗಿ ಬಂದಿದೆ ಅಥವಾ ಎವ್ರಿಥಿಂಗ್ ನಾವ್ ಏನೇನ್ ಪ್ರಯತ್ನ ಪಡ್ತಾ ಇದೀವಿ ಜನರಿಗೆ ರೀಚ್ ಆಗೋದಕ್ಕೆ, ಅದು ತಲುಪ್ತಾ ಇದೆ ಅಂತ ಹೇಳ್ತಿದ್ರೆ. ಸೊ ಖುಷಿ ಇದೆ. ಇನ್ನು 20 days ಇದೆ. ಸೊ ಇನ್ನಷ್ಟು ಜನರಿಗೆ ರೀಚ್ ಆಗಕ್ಕೆ, ನಮ್ಮ ಸಿನಿಮಾ ಬಗ್ಗೆ ಹೇಳಕ್ಕೆ ಪ್ರಯತ್ನ ಪಡ್ತಾ ಇದೀವಿ. ಎಸ್ ವಿರಾಟ್ ಸರ್, ಕಿಸ್ ಸಿನಿಮಾದಲ್ಲಿ ನೀವು ಒಂಥರ ಬೇರೆನೆ ಚೇಂಜಸ್ ಇದೆ. ಸೊ ಇಲ್ಲಿ ವರ್ಕೌಟ್ ಕ್ರಿಕೆಟ್ ಎಲ್ಲ ಮಾಡ್ಕೊಂಡು ಸ್ವಲ್ಪ ಜೋರಾಗಿದ್ದೀರಿ. ಸೊ ನೆಕ್ಸ್ಟ್ ಸಿನಿಮಾಗೆ ಏನಾದ್ರು ರೆಡಿ ಆಗ್ತಿದ್ರೆ? ಹಂಗೇನಿಲ್ಲ, ಅಂದ್ರೆ ಈಗ ಪ್ರತಿ ಸಿನಿಮಾಗೂ ಅದು ಕ್ಯಾರೆಕ್ಟರ್ ಕಾಣಿಸ್ಕೋಬೇಕು ಅಂತ ಇಷ್ಟ. ಅಂದ್ರೆ ಈಗ ಕಿಸ್ ಸಿನಿಮಾದಲ್ಲಿ ಒಂದು ಟೀನೇಜ್ ಲವರ್ ಬಾಯ್ ಕೈಂಡ್ ಆಫ್ ರೋಲ್. ಸೊ ಅದ್ರ ಲವರ್ ಬಾಯ್ ಹೇಗಿರುತ್ತೆ, ಟೀನೇಜ್ ಲವರ್ ಬಾಯ್ಸ್ ಹಾಗೆ ಆ ಕ್ಯಾರೆಕ್ಟರ್ ತಕ್ಕಂಗೆ. ಅಂಡ್ ಈ ಸಿನಿಮಾ ಬಂದು ರಾಯಲ್, ಇಟ್ಸ್ ಆಕ್ಷನ್ ಫ್ಯಾಮಿಲಿ ಎಂಟರ್ಟೈನರ್. ಸೊ ದಿನಕರ್ ಸರ್ ಸಿನಿಮಾನ ನಿಮಗೆ ಗೊತ್ತು, ಸಾರಥಿ ಆಗಿರ್ಬೋದು, ನವಗ್ರಹ ಆಗಿರ್ಬೋದು, ಒಂದ್ ಲೈಕ್ ಮಾಸ್ ಮಸಾಲ ಇರುತ್ತೆ. ಸೊ ಅದಕ್ಕೆ ತಕ್ಕಂಗೆ ಈಗ ಹೊಡೆದಂಗ್ ಅನ್ಸ್ಬೇಕು. ಅವ್ರು ಹೇಳುದು, ದಿನಕರ್ ಸರ್ ಕರೆದು ನನ್ನ ಫಸ್ಟ್ ಮೀಸಗಡ್ಡ ಶೇವ್ ಮಾಡಿದ್ರೆ ಸ್ಕೂಲ್ ಹುಡ್ಗನ್ ತರ ಕಾಣ್ತೆ ಕಣ. ಒಂದ್ ಸ್ವಲ್ಪ ಬಲ್ಕಪ್ ಆಗು ಅಂಡ್ ಸ್ವಲ್ಪ ಲೈಕ್ ಮೆಚುರಿಟಿ ವೈಸು ಬರುತ್ತೆ. ಸೊ ಆ ಪಾತ್ರಕ್ಕೆ ಹೆವಿನೆಸ್ ಇರೋದ್ರಿಂದ ಅದು ಕ್ಯಾರಿ ಔಟ್ ಮಾಡ್ಬೇಕು ಅಂತ. ಸೊ ಈ ಮೂವಿಗಂತ ಒಂದು ಡಿಫ್ರೆಂಟ್ ಆಗಿ ಇದಾಯ್ತು. ಯಾ, ಡಿಪೆಂಡ್ಸ್ ಆನ್ ದ ರೋಲ್ ಸರ್, ನನ್ನ ಪ್ರಕಾರ. ಎಸ್ ಸರ್, ನಿಮ್ಮ ಬರ್ಡೇಗೆ ಒಂದು ಗ್ಲಿಮ್ಸ್ ಬಿಟ್ಟಿದ್ರು. ಒಳ್ಳೆತನ ಎಲ್ಲ ಬಂಗಾರದ ಮನುಷ್ಯ ಸಿನಿಮಾ ಪಿಕ್ಚರ್ ಕಾಲಕ್ಕೆ ಹೋಯ್ತು. ತುಂಬಾ ಚೆನ್ನಾಗಿ ಸರ್, ಇದೇನೋ ಮುಂದೆ ಬರುತ್ತೆ, ಮರ್ತೋಗ್ಬಿಟ್ಟಿದೀನಿ. ಒಳ್ಳೆತನ ಅನ್ನೋದು ಬಂಗಾರದ ಮನುಷ್ಯ ಪಿಕ್ಚರ್ ಕಾಲಕ್ಕೆ ಮುಗ್ದೋಯ್ತು. ಇವತ್ತು ಹಿಟ್ ಆಗ್ತಿರೋ ಪಿಕ್ಚರ್ ಅಲ್ಲಿ ಹೀರೋಗಳೆಲ್ಲ ವಿಲ್ಲನ್ಗಳೇ. ಕರೆಕ್ಟ್ ಅಲ್ವಾ? ನಿಜ ಸರ್, ನಿಜ. ಸೂಪರ್. ಆತರ ಡೈಲಾಗ್ಸ್ ಎಲ್ಲ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು ಸಿನಿಮಾದೆಲ್ಲ ಅಂತ? ಸರ್, ದಿನಕರ್ ಸರ್ ಸಿನಿಮಾ ಸರ್ ಇದು. ದಿನಕರ್ ಸರ್ ಸಿನಿಮಾದಲ್ಲಿ ಆ ಒನ್ ಲೈನರ್ಸ್ ಆಗಿರ್ಬೋದು. ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ನವಗ್ರಹ ತಗೊಂಡ್ರೆ, ಅದೇ ರಾಜ ಆಗ್ಬೇಕನ್ನೋನು, ರಾಜ್ಯಗೆಲ್ಲ ತಾಕತ್ ಇರ್ಬೇಕು, ಯುದ್ಧ ಮಾಡ್ಬೇಕನ್ನೋ ಸೈನಿಕ ಲೆಕ್ಕ, ಪ್ರತಿ ಹತ್ರದೆಲ್ಲ ಏನೇನ್ ಡೈಲಾಗ್ಸ್ ಗಳಿವೆ. ಈ ಮೂವಿಯಲ್ಲೂ ಈ ಕ್ಯಾರೆಕ್ಟರ್ ತಕ್ಕಂಗೆ ಒನ್ ಲೈನರ್ ಸೂಪರ್ ಆಗಿದೆ ಅಂಡ್ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್. ಒಟ್ನಲ್ಲಿ ಕಿಸ್ ಸಿನಿಮಾದಲ್ಲಿ ಏನ್ ನೋಡಿದಿರಾ, ಅದ್ರಲ್ಲಿ 1% ಇದ್ರಲ್ಲಿ ಇರಲ್ಲ. ಅಂದ್ರೆ
ಕಂಪ್ಲೀಟ್ಲಿ ಡಿಫ್ರೆಂಟ್ ವಿರಾಟ್ ನ ನೋಡ್ತಾರೆ. ಮೇಡಮ್ ಸಲಗ ನಂತರ ಯಾಕೆ ಇಷ್ಟು ಗ್ಯಾಪ್ ತಗೊಂಡ್ರಿ ಅಂತ ಸಿನಿಮಾಗಳು ಮಾಡಕ್ಕೆ? ಸರ್ ನಾನ್ ಗ್ಯಾಪ್ ತಗೊಳ್ಳಿಲ್ಲ, ಅಂದ್ರೆ 2 ವರ್ಷ ಕೋವಿಡ್ ಆಯ್ತು. ಆ ಟೈಮಲ್ಲಿ ಶೂಟ್ ಮಾಡ್ತಾ ಇದ್ವಿ, ಬಟ್ ಶೂಟ್ ಮಾಡಿರೋ ಸಿನಿಮಾ ಎಲ್ಲ ರಿಲೀಸಿಗೆ ರೆಡಿ ಇದೆ, ಬಟ್ ರಿಲೀಸ್ ಸ್ವಲ್ಪ ಕಾರಣಾಂತರಗಳಿಂದ ಲೇಟ್ ಆಗಿದೆ ಅಷ್ಟೇ. ಬಟ್ ಈ ವರ್ಷ ಐ ಥಿಂಕ್ ಎಲ್ಲಾ ಸಿನಿಮಾಗಳು ರಿಲೀಸ್ ಆಗುತ್ತೆ. ಫಸ್ಟ್ ರಾಯಲ್ ರಿಲೀಸ್ ಆಗುತ್ತೆ. ಫಸ್ಟ್ ರಾಯಲ್ ರಿಲೀಸ್ ಆಗುತ್ತೆ. ಸೊ ನೀವು ಅಂದ್ರೆ ಸೆಲೆಕ್ಟ್ ಮಾಡುವಂತ ಕತೆ ತುಂಬಾ ಚೆನ್ನಾಗಿರುತ್ತೆ, ನೀವು ಒಪ್ಕೊಳ್ಳುವಂತ ಕತೆಗಳು. ಸೊ ಹಾಗೇನೆ ಈ ರಾಯಲ್ ಸಿನಿಮಾನ ನೀವು ಒಪ್ಕೊಂಡಿದ್ದ ಕಾರಣ ಏನಂತ? ಒಂದು ಟೀಮ್ ಅಥವಾ ಕಂಟೆಂಟ್ ಸ್ಟ್ರಾಂಗ್ ಇದೆ ಅಂತ ಹೇಗೆ ಅಂತ? ಸರ್ ಆನೆಸ್ಟ್ಲಿ ನಾನು ರಾಯಲ್ ಸಿನಿಮಾ ಬಂದಾಗ ಮೇಜರ್ ನಂದು ಏನಂತಾರೆ ಜೈನಾ ಸರ್ ಟೀಮ್ ಕಾಲ್ ಬಂದ ತಕ್ಷಣ ಅವ್ರ ಪ್ರೊಡಕ್ಷನ್ ಅಲ್ಲಿ ಅಂತಿನಕರ್ ಸರ್ ಡೈರೆಕ್ಷನ್ ಅಲ್ಲಿ ಅಂತ ತಕ್ಷಣ ನಾನು ಒಪ್ಕೊಂಡ್ಬಿಟ್ಟಿದ್ದೆ. ಸೊ ನಾನು ಒಪ್ಕೊಂಡಾದ್ಮೇಲೆ ಕತೆ ಕೇಳಿದ್ದು ಅದೆರಡೇ ಒಂಥರ ಡಬಲ್ ಧಮಾಕ ತರ, ಇಷ್ಟು ಒಳ್ಳೆ ಟೀಮ್ ಜೊತೆ ಸಿಗ್ತಾ ಇದೆ ಅಂತ. ಅದ್ರ ಜೊತೆಗೆ ನನ್ಗೆ ವೆರಿ ಬ್ಯೂಟಿಫುಲ್ ಸಬ್ಜೆಕ್ಟ್ ಅಂಡ್ ಒಳ್ಳೆ ಕ್ಯಾರೆಕ್ಟರ್, ಒಳ್ಳೆ ಕೋಸ್ಟಾರ್, ಅದೆಲ್ಲ ಆಡೆಡ್ ಇದಾಯ್ತು. ಎಸ್ ವಿರಾಟ್ ಸರ್, ನೀವು ಕೂಡ ಅಷ್ಟೇ ಕಿಸ್ ಆದ ನಂತರ ಮತ್ತೆ ಲಾಂಗ್ ಯಾಕೆ ಈ ಗ್ಯಾಪ್ ಯಾಕೆ ಅಂತ? ಯಾಕಂದ್ರೆ ನಮ್ ಕನ್ನಡದಲ್ಲಿ ಆಲ್ರೆಡಿ ಇದಿದೆ, ನಟರುಗಳು ಕೊರತೆ ಇದೆ, ಸಿನಿಮಾಗಳು ಬರ್ತೀರಾ ಅಂತ ಹೇಳೋ ಅದೊಂದು ಮಾತಿದೆ. ಸೊ ನೀವೆಲ್ಲ ಲೇಟ್ ಮಾಡ್ಬಿಟ್ರೆ ತುಂಬಾ ಕಷ್ಟ ಆಗುತ್ತೆ. ಅಂದ್ರೆ ನಾ ಗ್ಯಾಪ್ ತಗೊಂಡಿದ್ದಲ್ಲ ಸರ್, ಅದು ಬಂದಿದ್ದು. ಸೊ ಯಾವ ಆಕ್ಟರ್ ಅಥವಾ ಯಾರು ಕೆಲಸ ಮಾಡೋರು ಯಾರು ಗ್ಯಾಪ್ ತಗೋಬೇಕು ಅಂತ ಯೋಚನೆ ಮಾಡಲ್ಲ, ಕಂಟಿನ್ಯೂಸ್ ಕೆಲಸ ಮಾಡ್ಬೇಕು ಅಂತಾನೆ ಯೋಚನೆ ಮಾಡ್ತಾರೆ. ಬಟ್ ಕಿಸ್ ಆದ್ಮೇಲೆ ಕಾರಣಾಂತರಗಳಿಂದ ಒಂದಷ್ಟು ಪ್ರಾಜೆಕ್ಟ್ ಆಗ್ಬೇಕಿತ್ತು, ಆಗ್ಲಿಲ್ಲ. ಅದಾದ್ಮೇಲೆ ಒಳ್ಳೆ ಪ್ರಾಜೆಕ್ಟೇ ಮಾಡ್ಬೇಕಂತ ನನ್ನ ಮೈಂಡ್ ಇದೆ. ಬಿಕಾಸ್ ನಾನು ಲೈಕ್ ಕಂಪ್ಲೀಟ್ ಔಟ್ ಆಫ್ ದ ಫಿಲ್ಮ್ ಬ್ಯಾಕ್ ಗ್ರೌಂಡ್. ಸೊ ಅಲ್ಲಿಂದ ಇಲ್ಲಿಗೆ ಜರ್ನಿ ಲೈಕ್ ಒಂದು ಬೇರೆನೆ ಜರ್ನಿ ಇತ್ತು. ಸೊ ನನ್ನ ಫಸ್ಟ್ ಸೀರಿಯಲ್ ಜೊತೆಲಿ ಅದಾದ್ಮೇಲೆ ಕಿಸ್ ಅಂತ ಬಂತು. ಅದಕ್ಕೂ 2-3 ವರ್ಷ ಗ್ಯಾಪ್ ಆಯ್ತು, ಯಾಕಂದ್ರೆ ಒಳ್ಳೆ ಸಿನಿಮಾನೇ ಮಾಡ್ಬೇಕು ಅಂತ. ಅದಾದ್ಮೇಲೆ ನೆಕ್ಸ್ಟ್ ರಾಯಲ್. ಸೊ ಅಂದ್ರೆ ಒಂದು ಒಳ್ಳೇದ್ ಮಾಡ್ಬೇಕು, ಒಳ್ಳೇದ್ ಮಾಡಿದ್ರೆ ಅಂದ್ರೆ ಒಂದು ಒಳ್ಳೆ ಪ್ರಾಜೆಕ್ಟ್ ಮಾಡಿದ್ರೆ ಅಟ್ಲೀಸ್ಟ್ ಜನಕ್ಕೆ ಲೈಕ್ ಚೆನ್ನಾಗಿರೋದ್ ಮಾಡಿದ್ನಪ್ಪ ಏನು ಅಂತ ಕೇಳ್ತಾರೆ. ಚೆನ್ನಾಗ್ ಮಾಡಿಲ್ಲ ಅಂದ್ರೆ ಯಾಕೆ ಸರ್ ಈ ತರದೆಲ್ಲ ಮಾಡ್ತೀರಾ ಅಂತಾನು ಕೇಳ್ತಾರೆ. ಸೊ ನಮ್ ಕಡೆಯಿಂದ ಹಾನೆಸ್ಟ್ ಪ್ರಯತ್ನ, ಒಂದು ಒಳ್ಳೆ ಟೀಮ್ ಅಂಡ್ ಎಲ್ಲದಕ್ಕಿಂತ ದೊಡ್ಡದಾಗಿ ಜಯಣ್ಣ ಹೋಗೋಣ ಸರ್. ಇವತ್ ನಾನು ಇಲ್ಲಿ ಕೂತ್ ಮಾತಾಡ್ತಾ ಇದ್ದೆ, ಅವ್ರಿಬ್ರ ಮೇನ್ ರೀಸನ್. ಸೊ ಈ ಪ್ರಾಜೆಕ್ಟ್ ಬಂದ ತಕ್ಷಣ ಒಂದೇ ಐ ಮೀನ್ ನನ್ ಕೈ ಹಿಡಿದು ಅಲ್ಲಿಂದ ಕರ್ಕೊಂಡ್ ಬಂದು ಇನ್ ನೆಕ್ಸ್ಟ್ ಪಟ್ ಅಂತ ಮಾಡ್ಕೊಂಡು ಹೋಗ್ತೀನಿ. ವರ್ಷಕ್ಕೆ 2 ಅಂತೂ ಮಿನಿಮಮ್ ಖಂಡಿತ ಮಾಡಿ. ಹಾಗೇನೆ ಮೊನ್ನೆ ದಿನಕರ್ ಸರ್ ನಿಮ್ದು ಇಂಟರ್ವ್ಯೂ ನೋಡ್ತಿದ್ದೆ ಸರ್. ಒಂದು ಇಂಟರ್ವ್ಯೂ ಅನ್ನೋದಿತ್ತು, ಒಂದು ಆ ಜರ್ನಿಯಲ್ಲಿ ಹೋಗುವಂತದ್ದು ತುಂಬಾ ಚೆನ್ನಾಗಿತ್ತು. ರಾಯಲ್ ಟು ರಾಯಲ್ ಸಿಟಿ. ಸೊ ಮೈಸೂರಲ್ಲಿ ಇರ್ತಕ್ಕಂತ ಅವ್ರ ಮನೆಗೆಲ್ಲ ಹೋಗಿದ್ವಿ. ಸೊ ಏನೆಲ್ಲ ನಿಮ್ಗೆ ಅಲ್ಲಿ ಹೋಗಿ ಯಾವ ರೀತಿ ಎಂಜಾಯ್ ಮಾಡಿದ್ರೆ, ಏನೆಲ್ಲ ನೆನ್ಪುಗಳು ಕಾಡ್ತಲ್ಲಿ ಅಂತ? ಮೈಸೂರು ಅಂದ್ರೆ ಸರ್ ನನ್ ಹೋಮ್ ಟೌನ್ ಆಗಿರೋದು, ದಿನಕರ್ ಸರ್ದು ಹೋಮ್ ಟೌನ್. ಸೊ ನಾವಿಬ್ರು ಒಂದು ಪ್ರಮೋಷನ್ ಬಗ್ಗೆ ಮಾತಾಡ್ಕೊಂಡು ಇಲ್ಲಿಂದ ಅಲ್ಲಿಗೆ ಒಂದು ಜರ್ನಿ ಮಾಡ್ಬೇಕಾದ್ರೆ ಅವ್ರ ಚಿಕ್ಕ ವಯಸ್ಸಿನ ನೆನಪುಗಳು, ನನ್ ಚಿಕ್ಕ ವಯಸ್ಸಿನ ನೆನಪುಗಳು, ಅವ್ರು ಹೋಗ್ತಿದ್ದ ಜಾಗಗಳು, ಅವ್ರು ತಿಂತಿದ್ದ ಜಾಗಗಳು, ನಾನು ಹೋಗ್ತಿದ್ದ ಜಾಗಗಳು, ಅಂಡ್ ಈ ತರ ಒಂದಷ್ಟು ಜಾಗಗಳಿಗೆಲ್ಲ ಹೋಗಿ ಅದಾದ್ಮೇಲೆ ಅವ್ರ ಮನೆ ಕರ್ಕೊಂಡು ಹೋಗಿದ್ರು. ವರ್ಲ್ಡ್ಸ್ ಬೆಸ್ಟ್ ಕಾಫಿ ಕುಡಿದೆ ಅಲ್ಲಿ ಅವ್ರ ಅಮ್ಮನ ಕೈಯಲ್ಲಿ. ಅದಾದ್ಮೇಲೆ ಅವ್ರ ಮನೆ ವಾತಾವರಣ ಅಂದ್ರೆ ದಿನಕರ್ ಸರ್ ಡ್ಯಾಡಿಗೆ ಬಂದಿರೋ ಶೀಲ್ಡ್ಸ್ ಆಗಿರ್ಬೋದು, ಅಂಡ್ ದರ್ಶನ್ ಸರ್ ಬಂದಿರೋ ಶೀಲ್ಡ್ಸ್, ದಿನಕರ್ ಸರ್ ಬಂದಿರೋ ಲೈಕ್ ಮೂವಿ ಅವಾರ್ಡ್ಸ್ ಆಗಿರ್ಬೋದು. ಅಂಡ್ ಅವ್ರ ಮನೆಯಲ್ಲಿ ಅವ್ರ ಮನೆ ಹೆಸರು ಕೂಡ ರಾಜ್ಕುಮಾರ್ ಸರ್ ಮೇಲೆ ಇದೆ. ಅಂದ್ರೆ ಒಂದು ಅಥೆಂಟಿಕ್ ಫೀಲ್ ಇದೆ ಅವ್ರ ಮನೆ. ಸೊ ಎಲ್ಲ ಅದೊಂದು ಇತಿಹಾಸ ಸರ್, ಹಿಸ್ಟ್ರಿ ಅಲ್ಲ. ಸೊ ಒಂಥರ ಖುಷಿ ಆಯ್ತು ಅವ್ರ ಜೊತೆ ಹೋಗಿದ್ದು. ಒಂದ್ ಕಂಪ್ಲೀಟ್ ಡೇಟ್ ವಾಸ್ ಫನ್. ಟೀಮ್ ಫನ್ ಇತ್ತು. ನಿಮ್ಮ ಮೂಲ ಊರು ಮೈಸೂರು ಅಂತ ಹೇಳಿದ್ರಿ. ಸೊ ಮೈಸೂರಲ್ಲಿ ನಿಮ್ಮ ನೆನಪುಗಳಲ್ಲ, ಆ ಒಂದು ನೆನಪು ಬಗ್ಗೆ ಹೇಳೋದಾದ್ರೆ, ಸೊ ಅಲ್ಲಿ ಆ ಒಂದು ವಯಸ್ಸಲ್ಲಿ ಗರ್ಲ್ ಫ್ರೆಂಡ್ಸ್ ಎಲ್ಲ ಎಷ್ಟಿದ್ರು ನಿಮ್ಗೆ? ಕಾಲೇಜ್ ಮುಂದೆ ಕಾಲೇಜ್ ಮುಂದೆ ಸೊ ಯಾವ ರೀತಿ ಬೀಟ್ ಆಗ್ತಿದ್ರಿ ಅಂತ ನೀವು ನೋಡಿ? ಈ ಕ್ವೆಶ್ಚನ್ ಬೇರೆ ಕಾಲೇಜ್ ಅಂತ ಬೀಟ್ ಆಗ್ತಿದ್ರೆ ಈ ಕ್ವೆಶ್ಚನ್ ಕೇಳಿದ್ರೆ ಫಸ್ಟ್ ಆನ್ಸರ್ ಯಾರು ಮಾಡಿದ್ದು? ನಾನು ಆನ್ಸರ್ ಮತ್ತೆ ಕ್ವೆಶ್ಚನ್ ಕಂಟಿನ್ಯೂ ಮಾಡ್ತೇನೆ. ನೋಡಿ ಎಷ್ಟು ಖುಷಿ ಪಡ್ತಾ ಇದಾರೆ. ಹಳೆ ನೆನಪುಗಳು ಬರ್ತಿದ್ಯಾ ಸರ್? ಇಲ್ಲ ಸರ್, ನಿಮ್ದು ಯಾವ ಊರು ನಿಮ್ದು? ನಮ್ದು ಇದೆ ಸರ್, ಬೆಂಗಳೂರೇ. ಬೇಡಿ ಹಂಗಾರೆ ನಾವೈದು ಕೆಲಸ ಆಯ್ತು ಅಂತ ಅಷ್ಟೇ. ನೋಡಿ ಹುಡುಗರು ತುಂಬಾ ಚಾಲಾಕಿ ಅಂತ ಕೇಳಿ. ಹೌದು, ಮೈಸೂರು ಹುಡುಗರು ತುಂಬಾ ರಾಯಲ್ ಸರ್, ಹಾರ್ಟ್ಲಿ ತುಂಬಾ ಪ್ರೀತಿಯಿಂದ ನೋಡ್ಕೊಂತಾರೆ ಎಲ್ರು, ತುಂಬಾ ಪ್ರೀತಿಸ್ತಾರೆ ಎಲ್ರು. ನೀವ್ ಎಷ್ಟು ಜನ ಪ್ರೀತಿಸಿದೀರ ಅಂತ? ನಾನು ಎಲ್ರು ಪ್ರೀತಿಸ್ತೀನಿ ಸರ್. ಇರೋದ್ ಎಷ್ಟು ಜನ ಗೊತ್ತಿಲ್ಲ. ಐ ಲವ್ ಎವ್ರಿ ಒನ್. ನಿಮ್ಮನ್ನು ಇಷ್ಟಪಡ್ತೀನಿ, ಇವ್ರನ್ನೂ ಇಷ್ಟಪಡ್ತೀನಿ, ಇಲ್ಲಿರೋ ಎಲ್ರು. ಮತ್ತೆ ನೀವು ಪ್ರೀತಿ ಅಂತಾರಲ್ಲ, ಪ್ರೀತಿನೇ ಯಾವ ತರ ಪ್ರೀತಿ? ಹುಡುಗಿನ ಇಷ್ಟಪಡೋದು. ಓ ಆ ತರ. ಇಲ್ಲ, ನಾನು ಬರೀ ಸಿನಿಮಾ ಮಾತ್ರ ಲವ್ ಮಾಡೋದು. ಇಲ್ಲಪ್ಪ, ನಾನು ಅಮ್ಮ
ನಮ್ಮ ಅಕ್ಕ ತಂಗಿ ನನ್ನ ಫ್ರೆಂಡ್ಸ್ನು ಇಷ್ಟಪಡ್ತೀನಿ. ಬರೀ dog ಅಂದ್ರೆ talk ಮಾಡಿ. ಇನ್ನೊಂದೇನ್ ಗೊತ್ತಾ, ಫಸ್ಟ್ ಏನಾದ್ರು ಮಾಡ್ಬೇಕು ಲೈಫಲ್ಲಿ. ಅಂದ್ರೆ ನಮ್ ಲೈಫಿಗೆ ಬರೋರ್ನ ಲೈಕ್ ಅವ್ರ ಮನೇಲಿ ಒಂದು ರಾಯಲ್ ಆಗಿ ಬೆಳ್ಸಿರ್ತಾರೆ. ಸೊ ನಾವು ಅಷ್ಟೇ ಚೆನ್ನಾಗಿ ನೋಡ್ಕೊಳ್ಳೋ ಲೆವೆಲ್ಗೆ ಬಂದ್ಮೇಲೆ ಲವ್ ಮಾಡ್ಬೇಕು ಅಂಡ್ ಮದ್ವೆ ಆಗ್ಬೇಕು. ಇನ್ನ ಆ ಲೆವೆಲ್ಗೆ ಬಂದಿಲ್ಲ, ಸೆಟ್ಲ್ ಆದ್ಮೇಲೆ ಅವೆಲ್ಲ ಮಾಡೋಣ ಅಂತ. ಮೇಡಮ್ ನಿಜನಾ? ನಂಬೋದಾ? ಇವ್ರ ಮೇಲೆ ಆಣೆ. ಬಿಡ್ತು ಸರ್ ನೀವು ಆದ್ರೂ ಅದೇ ಕ್ರಶ್ ಕ್ರಶ್ ಇರುತ್ತೆ ಸರ್. ನಿಮ್ಗಿಲ್ವಾ ಕ್ರಶ್? ಇಲ್ವಾ? ಹಂಗಾರೆ ನೀವು ಆ? ಇಲ್ಲ ಅಲ್ಲ, ಹಂಗಾರೆ ನೀವು ಆ ಟೈಪ್ ಸರ್. ಕ್ರಶ್ ಯಾರಿಗಿರಲ್ಲ ಸರ್, ಎಲ್ರಿಗೂ ಇರುತ್ತೆ. ಕೆಲವ್ರಲ್ಲಿ ಬಿಹೇವಿಯರ್ ನೋಡಿ ಕ್ರಶ್ ಆಗತ್ತೆ, ಕೆಲವ್ರು ನೋಡಕ್ ಚೆನ್ನಾಗಿರ್ತಾರೆ ಅಂತ ಕ್ರಶ್ ಆಗತ್ತೆ. ಹಂಗ್ ಕ್ರಶ್ ಆಗಲ್ಲ ಅಂತಾನೆ ನಾನು ಯಾರು ನಂಬಲ್ಲ. ನಿಮ್ಗೆ ಕ್ರಶ್ ಆಗಿಲ್ವಾ ಸರ್? ಡೌಟ್ ಅಲ್ಲೇ ಮರ್ತೋಗಿದೆ. ಓ, ನಂಗೆ ಯಾಕೋ ಡೌಟ್ ಬರ್ತಾ ಇದೆ ಇವಾಗ. ಆಗಿದೆ ಸರ್, ನೆನಪಾಯ್ತು. ನೋಡಿದ್ರ ಯಾಕೆ? ಹಾ, ಕ್ರಶ್ ಆಗಿದೆ. ಯಾರ ಮೇಲೆ? ಅದೇ ಲಾಸ್ಟ್ ರೀಸೆಂಟ್ ಆಯ್ತು, ಅವ್ರ ಮಲ್ಲಿಕಾ ಅಂತ ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ? ನೀವ್ ಯಾಕೆ ನೀವಿಬ್ರು ಒಬ್ರಿಗ ಸಪೋರ್ಟ್ ಮಾಡ್ತಿದ್ದೀರಾ? One team. ಓ ಸೊ ಹಾಗೆ ನಿಮ್ಗೆ ಯಾರ ಮೇಲೆ ಕ್ರಶ್ ಆಗಿದೆ? ಸರ್, ನನಗೆ ರೀಸೆಂಟ್ ಆಗಿ ನಂಗೆ ಆಲ್ ಟೈಮ್ ಕ್ರಶ್ ಬಂದು ಲಕ್ಷ್ಮಿ ಅಮ್ಮ. ಆಲ್ ಟೈಮ್. ಮುಂದೆ ಯಾರು ಬರ್ಲಿ, ಹಿಂದೆ ಯಾರು ಹೋಗ್ಲಿ, ಓ ಐ ಲವ್ ಹರ್. ನಾನು ಸೀರಿಯಲ್ ಮಾಡ್ಬೇಕಾದ್ರೂ ಅಷ್ಟೇ ಜಿ ಚಾನಲ್ ಅಲ್ಲಿ ಮಾಡಿದ್ದು. ಅವಾಗ ಅವ್ರು ಡ್ರಾಮಾ ಜೂನಿಯರ್ಸ್ ಅಲ್ಲಿ ಜಡ್ಜ್ ಆಗಿದ್ದು. ನಾ ಡೈರೆಕ್ಟ್ ಆಗಿ ಡೈಲಿ ಅಲ್ವಾ, ಮ್ಯಾಮ್ ಐ ಲವ್ ಯು ಮ್ಯಾಮ್, ನೀವ್ ಸಣ್ಣವ್ರಾಗಿರ್ಬೇಕಿತ್ತು, ನಾನ್ ದೊಡ್ಡವನಾಗಿರ್ಬೇಕಂತ. ಶಿ ಇಸ್ ವೆರಿ ಸ್ವೀಟ್. ಈಗ ಹೋಗ ಗುಂಡ ಅಂತ ಬೈಯವರು. ವೆರಿ ಸ್ವೀಟ್ ಶಿ ಇಸ್. ಆ ತರ ನಾನು ಯಾರು ನೋಡಿಲ್ಲ, ನಿಜ ನೋಡಿಲ್ಲ ಆನೆಸ್ಟ್ಲಿ. ಮೇಡಮ್ ಹೆಂಗೆ ಸೆಟಲ್ ಅಲ್ಲಿ ಹೆಂಗಿರ್ತಿದ್ರು ಅಂತ ರೇಟ್ ಸರ್? ಇವ್ರು ಒಂಥರ ಫಸ್ಟ್ ಬೆಂಚ್ ಇರ್ತಾರೆ ಇರೋರು ಯಾವಾಗ್ಲೂ. ಇನ್ನು ಅಷ್ಟು ಮಾತಾಡ್ತಿರಲ್ಲ ಸೆಟ್ ಅಲ್ಲಿ. ಓಕೆ, ಅಷ್ಟೇ. ಅವ್ರಾಯ್ತು ಕೆಲಸ ಆಯ್ತು, ಸ್ವಲ್ಪ ಸ್ಟ್ರೆಸ್ ಅಲ್ಲಿ ಸರ್ ನೀ ಅನ್ಕೊಂಡಿರೋರು ಅಷ್ಟೇ. ಆಫ್ ಸ್ಕ್ರೀನ್ ಲಾಸ್ಟ್ ಬೆಂಚ್ ಇರ್ತಾರೆ, ಆಡ್ತಾರೆ. ಹಾಗೆ ಆಬ್ವಿಯಸ್ಲಿ ಅಲ್ಲ, ಈಗ ಸೆಟ್ ಅಲ್ಲಿ ಐ ಮೀನ್ ಎವ್ರಿ ಸೆಕೆಂಡ್ ಮೀಟರ್ ಓಡ್ತಾ ಇರುತ್ತೆ. ಅದ್ ಪ್ರೊಡ್ಯೂಸರ್ ನಮ್ಮ ನಂಬಿ ಅಷ್ಟು ದುಡ್ಡು ಹಾಕಿರ್ತಾರೆ. ಅಲ್ಲಿ ಕೆಲಸ ಮಾಡ್ಬೇಕು. ನಮ್ದೇನೇ ಇದ್ರು ಎತ್ತಿಟ್ಟು ಅಲ್ಲಿ ಕೆಲಸ ಮಾಡ್ಬೇಕು, ಸಿನಿಮಾ ಬಗ್ಗೆ ಯೋಚನೆ ಮಾಡ್ಬೇಕು. ಆ ಸೀನ್ ಆಗ್ಲಿ, ಆ ಶಾರ್ಟ್ ನಾಗ್ಲಿ, ಲೈಕ್ ನನ್ಗೆ ಅನ್ಸೋದು ಎವ್ರಿ ಸೆಕೆಂಡ್ ಇನ್ವಾಲ್ವ್ ಆಗಿದ್ರೆ ಮಾತ್ರ ಏನಾದ್ರು ಹೊಸದ್ ಬರುತ್ತೆ. ಪ್ಯಾಕಪ್ ಆದ್ಮೇಲೆ ಇರುತ್ತೆ ನಮ್ಮ ಪರ್ಸನಲ್ ಲೈಫ್, ಒರಿಜಿನಲ್ ಲೈಫ್, ಕಾಲೇಲಿ ಅದೆಲ್ಲ ಓಕೆ. ಬಟ್ ಆನ್ ಸ್ಪಾಟ್ ಅಲ್ಲಿ ನಾನು ಸೈಲೆಂಟ್ ಸಿನಿಮಾ ಬಗ್ಗೆ ಅಷ್ಟೇ.